ನಮ್ಮ ಮನೆಯಲ್ಲಿ ಹೆಂಗಸರಿಗೆ ಮಗು ಹುಟ್ಟುತ್ತೆ ಅಂದ್ರೆ ಗಂಡು ಅಥವಾ ಹೆಣ್ಣು ಎಂದು ಎಲ್ಲರೂ ತುಂಬಾ ಆಸಕ್ತಿಯಿಂದ ಕಾಯ್ತಾ ಇರ್ತಾರೆ. ಇನ್ನು ಡೆಲಿವರಿ ಪೂರ್ತಿಯಾದ ನಂತರ ಡಾಕ್ಟರ್ ಬಂದು ಆ ಮಗುವಿನ ಜೆಂಡರ್ ಆಧಾರದ ಮೇಲೆ ಆರೋಗ್ಯದಿಂದ ಹೆಣ್ಣು ಅಥವಾ ಗಂಡು ಮಗು ಹುಟ್ಟಿದೆ ಎಂದು ಹೇಳಿದರೆ ಆ ಕುಟುಂಬದ ಆನಂದಕ್ಕೆ ಪಾರವೇ ಇರೋದಿಲ್ಲ. ಆದ್ರೆ ಒಂದು ವೇಳೆ ಅದೇ ಡಾಕ್ಟರ್ ಬಂದು ನಿಮಗೆ ಹುಟ್ಟಿದ್ದು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂದ್ರೆ ಆ ಪರಿಸ್ಥಿತಿಯಲ್ಲಿರುವ ತಂದೆ ತಾಯಿಗಳ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅಂತ ನೀವೇ ಒಂದು ಸಲ ಯೋಚನೆ ಮಾಡಿ ನೋಡಿ. ಹಾಗಾದ್ರೆ ನಿಜಕ್ಕೂ ಈ ಥರ್ಡ್ ಜೆಂಡರ್ ಅಂದ್ರೆ ಯಾರು, ಇವರು ಹೇಗೆ ಹುಟ್ಟುತ್ತಾರೆ, ಹಾಗೆ ಟ್ರಾನ್ಸ್ ಜೆಂಡರ್ ಅಂದ್ರೆ ಯಾರು, ಇವರು ಹೇಗೆ ಬದಲಾಗ್ತಾರೆ, ಥರ್ಡ್ ಜೆಂಡರ್ ಹಾಗೂ ಟ್ರಾನ್ಸ್ ಜೆಂಡರ್ ಇವರಿಬ್ಬರು ಒಂದೇನಾ ಅಥವಾ ಬೇರೆ ಬೇರೆನಾ, ಹಿಜಡಾಗಳು ಅಂತ ಯಾರನ್ನ ಕರೀತಾರೆ, ಗೇ ಲೆಸ್ಬಿಯನ್ಸ್ ಅಂತ ಯಾರನ್ನ ಕರೀತಾರೆ, ಬೈಸೆಕ್ಷುಯಲ್ ಅಂದ್ರೆ ಯಾರು, ನಿಮಗೂ ಈ ರೀತಿ ಅನ್ಸುತ್ತಾ? ಹಾಗಾದ್ರೆ ನಿಮ್ಮಲ್ಲಿ ಈ ರೀತಿಯ ಬದಲಾವಣೆಗಳು ಆಗ್ತಾ ಇದೆಯಾ? ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ? ಅದೆಲ್ಲದಕ್ಕೂ ಮುಖ್ಯವಾಗಿ ಯಾಕೆ ಪ್ರಸ್ತುತ ಸಮಾಜದಲ್ಲಿ ಹಿಜಡಾಗಳು ಅಂದ್ರೆ ಕೀಳಾಗಿ ನೋಡ್ತಾ ಇದ್ದಾರೆ, ಇದಕ್ಕೆ ಕಾರಣ ಯಾರು? ಈ ತರ ಎಷ್ಟೋ ವಿಷಯಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೂ ಈ ಮಾಹಿತಿಯಿಂದ ಸ್ವಲ್ಪನಾದ್ರೂ ನೀವು ಏನಾದ್ರೂ ತಿಳಿದುಕೊಂಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ನಿಮ್ಗೆ ಮದುವೆಯಾದ ನಂತರ ನಿಮಗೆ ಹುಟ್ಟೋದು ಹೆಣ್ಣ ಅಥವಾ ಗಂಡ ಅಂತ ಹೇಗೆ ಡಿಸೈಡ್ ಆಗುತ್ತೆ ಅನ್ನೋದನ್ನ ಮೊದಲಿಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಶೃಂಗಾರದ ಸಮಯದಲ್ಲಿ ಗಂಡಸರ ವೀರ್ಯ ಹೆಂಗಸರ ಅಂಡಾಣುವಿನಲ್ಲಿ ಸೇರಿ ಫರ್ಟಿಲೈಸೇಷನ್ ಆಗಿ ಮಕ್ಕಳು ಹುಟ್ಟುತ್ತಾರೆ. ಈ ಶೃಂಗಾರದ ಸಮಯದಲ್ಲಿ ಪುರುಷರ XY ಕ್ರೋಮೋಸೋಮ್ ನಿಂದ ಒಂದು ಕ್ರೋಮೋಸೋಮ್ ಮತ್ತು ಹೆಣ್ಣಿನ XX ನಲ್ಲಿ ಬಂದು ಎರಡು ಸೇರೋದ್ರಿಂದ ಫರ್ಟಿಲೈಸೇಷನ್ ಆಗುತ್ತೆ. ಈ ಸಮಯದಲ್ಲಿ ಸ್ತ್ರೀಯರಲ್ಲಿರುವ XX ಕ್ರೋಮೋಸೋಮ್ ಗಳಲ್ಲಿ ಯಾವುದಾದ್ರೂ ಒಂದು X ಕ್ರೋಮೋಸೋಮ್ ಮಾತ್ರ ಬರುತ್ತೆ. ಪುರುಷರಲ್ಲಿರುವ XY ಕ್ರೋಮೋಸೋಮ್ ಗಳಿಂದ X ಅಥವಾ Y ಕ್ರೋಮೋಸೋಮ್ ಯಾವುದಾದ್ರೂ ಒಂದು ಮಾತ್ರ ಬರುತ್ತೆ. ಒಂದು ವೇಳೆ ಪುರುಷರಿಂದ X ಕ್ರೋಮೋಸೋಮ್ ಬಂದ್ರೆ ಅದಕ್ಕೂ ಮೊದಲು ಸ್ತ್ರೀಯರಿಂದ ಬಂದಿರುವ X ಜೊತೆ ಸೇರಿದ್ರೆ ಆ ಹುಟ್ಟುವ ಮಗು ಹೆಣ್ಣಾಗಿ ಹುಟ್ಟುತ್ತೆ. ಒಂದ್ ವೇಳೆ ಪುರುಷರಿಂದ Y ಕ್ರೋಮೋಸೋಮ್ ಬಂದು ಸ್ತ್ರೀಯರಿಂದ ಬಂದ X ಕ್ರೋಮೋಸೋಮ್ ಜೊತೆ ಸೇರಿಕೊಂಡ್ರೆ XY ಕ್ರೋಮೋಸೋಮ್ ಆಗಿ ಹುಟ್ಟುವ ಮಗು ಗಂಡಾಗಿ ಹುಟ್ಟುತ್ತೆ. ಅಂದ್ರೆ ಹುಟ್ಟುವ ಮಗು ಗಂಡು ಅಥವಾ ಹೆಣ್ಣು ಅನ್ನೋದನ್ನ ಪುರುಷರ ಮೇಲೆ ಆಧಾರವಾಗಿರುತ್ತೆ, ಸ್ತ್ರೀಯರ ಮೇಲಲ್ಲ. ಇದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾರೇ ಹುಟ್ಟಿದ್ರು ಕೂಡ ಸ್ತ್ರೀಯರನ್ನ ಗೌರವಿಸಿ ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ನಿಮಗಿರುವ ಗಂಡು ಮಗುವಿನ ಹುಚ್ಚಿನಿಂದ ಆ ತಾಯಿಯನ್ನ ಮಾತ್ರ ಅವಮಾನಿಸಬೇಡಿ. ಈಗ ನಿಜಕ್ಕೂ ಥರ್ಡ್ ಜೆಂಡರ್ಸ್ ಹೇಗೆ ಹುಟ್ಟುತ್ತಾರೆ ಎಂಬುದನ್ನ ತಿಳ್ಕೊಳ್ಳೋಣ. ಸಾಧಾರಣವಾಗಿ ಮಗುವಿನ ಶರೀರಕ್ಕೆ ಸಂಬಂಧಿಸಿದ ಎಲ್ಲಾ ಭಾಗಗಳು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಏರ್ಪಡುತ್ತವೆ. ಈ ಸಮಯದಲ್ಲಿ ಹೆಣ್ಣು ಮಗುವಿಗೆ ಅಂದ್ರೆ ಸ್ತ್ರೀಯರಿಗೆ ಇರುವ ಪ್ರೈವೇಟ್ ಪಾರ್ಟ್ ಓವರಿಸ್ ಎಂಬುವುದು ಹೆಣ್ಣು ಮಗುವಿಗೆ ಏರ್ಪಡುತ್ತದೆ. ಅದೇ ರೀತಿ ಗಂಡು ಮಗುವಾದರೆ ಟೆಸ್ಟಿಸ್ ಏರ್ಪಡುತ್ತದೆ. ಆದ್ರೆ ಕೆಲವು ಬಾರಿ ತಾಯಿಯ ಗರ್ಭದಲ್ಲಿರುವ ಮಗುವಿಗೆ ಶರೀರದ ಭಾಗಗಳು ಸರಿಯಾಗಿ ಏರ್ಪಡುವುದಿಲ್ಲ. ಈ ಓವರಿಸ್ ಮತ್ತು ಟೆಸ್ಟಿಸ್ ಗಳು ಒಂದೇ ಮಗುವಿಗೆ ಇಬ್ಬರ ಜೆಂಡರ್ಗಳು ಸೇರಿ ಏರ್ಪಟ್ಟು ಅವರಲ್ಲಿ ಓವರ್ ಟೆಸ್ಟಿಸ್ ಅನ್ನೋ ಭಾಗ ಬೇರೆ ಆಗೋದ್ರಿಂದ ಆ ಮಗು ಥರ್ಡ್ ಜೆಂಡರ್ ಆಗಿ ಹುಟ್ಟುತ್ತೆ. ಅಷ್ಟೇ ಅಲ್ಲದೆ ಕ್ರೋಮೋಸೋಮ್ ಗಳ ಜೊತೆ XX ಅಥವಾ XY ಅಲ್ಲದೆ XXY ಅಥವಾ XX ಏರ್ಪಡುವುದು, ಶರೀರದಲ್ಲಿರುವ ಸೆಲ್ಸ್ ಮತ್ತು ಹಾರ್ಮೋನ್ ಗಳ ಜೊತೆ ಸಂಬಂಧ ಇಲ್ಲದೆ ಇರುವುದು, ಮುಖ್ಯವಾದ ಹಾರ್ಮೋನ್ಗಳು ಡೆವಲಪ್ ಆಗದೆ ಇರುವುದು ಅಥವಾ ಮಗುವಿನ ಜನನಾಂಗಗಳು ಬೆಳವಣಿಗೆ ಆಗದೇ ಇರುವುದು, ಇಂತಹ ವಿಧ ವಿಧವಾದ ಶರೀರದ ಬದಲಾವಣೆಗಳು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಮಗುವಿನ ಶರೀರದಲ್ಲಿ ಆಗುವುದರಿಂದ ಈ ರೀತಿ ಕೊನೆಗೆ ಆ ಮಗು ಥರ್ಡ್ ಜೆಂಡರ್ ಆಗಿ ಹುಟ್ಟುತ್ತೆ. ಅಷ್ಟು ಬಿಟ್ರೆ ಇದು ಹುಟ್ಟಿನ ನಂತರ ಮಧ್ಯದಲ್ಲಿ ಬರುವ ರೋಗ ಅಲ್ಲ. ಈ ರೀತಿ ಪ್ರತಿ 2,000 ಜನರಲ್ಲಿ ಒಬ್ಬರು ಮಾತ್ರವೇ ಹುಟ್ಟುವ ಅವಕಾಶವಿರುತ್ತೆ. ಇಲ್ಲಿಯವರೆಗೆ ನೀವು ತಿಳಿದುಕೊಂಡಿದ್ದು ಥರ್ಡ್ ಜೆಂಡರ್ ಗಳ ಬಗ್ಗೆ ಮಾತ್ರ. ಈಗ ಟ್ರಾನ್ಸ್ ಜೆಂಡರ್ ಅಂದ್ರೆ ಯಾರು ಎಂಬುದನ್ನು ತಿಳಿದುಕೊಳ್ಳೋಣ. ಟ್ರಾನ್ಸ್ ಜೆಂಡರ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಜೆಂಡರ್, ಅಂದ್ರೆ ಒಂದು ಮಗು ಗಂಡಾಗಿ ಹುಟ್ಟಿ ಬೆಳೆದು ದೊಡ್ಡವನಾದ ನಂತರ ಅವರ ಶರೀರದಲ್ಲಿ ನಡೆಯುವ ಬದಲಾವಣೆಗಳ ಕಾರಣದಿಂದ ಅವರಿಗೆ ಹೆಂಗಸರಾಗಿ ಇರಬೇಕು ಅಂತ ಅನ್ಸುತ್ತೆ. ಹೆಣ್ಣು ಮಕ್ಕಳಲ್ಲಿ ಉಂಟಾಗುವ ಫೀಲಿಂಗ್ಸ್ ಅವರಲ್ಲಿ ಉಂಟಾದ್ರೆ ಅವರು ತಮ್ಮ ಲಿಂಗವನ್ನ ಆಪರೇಷನ್ ಮಾಡಿಸಿಕೊಂಡು ಚೇಂಜ್ ಮಾಡ್ಕೊಳ್ತಾರೆ. ಈ ರೀತಿ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾದ್ರೆ ಅಥವಾ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದಲಾದ್ರೆ ಅವರನ್ನ ಟ್ರಾನ್ಸ್ ಜೆಂಡರ್ ಎಂದು ಕರೆಯಲಾಗುತ್ತೆ. ಥರ್ಡ್ ಜೆಂಡರ್ಸ್ ಮತ್ತು ಟ್ರಾನ್ಸ್ ಜೆಂಡರ್ ಕೂಡ ಒಂದೇ ಎಂದು ಅಂದ್ಕೊಂಡಿದ್ದಾರೆ, ಆದ್ರೆ ಇಬ್ಬರು ಕೂಡ ಬೇರೆ ಬೇರೆ. ಇನ್ನೊಂದ್ಸಲ ಈ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಹುಟ್ಟಿನಿಂದಲೇ ಶರೀರದಲ್ಲಿ ಖಚಿತವಾದ ಲಿಂಗ ನಿರ್ಧಾರಣೆ ಇಲ್ಲದೆ ಆ ಮಗು ಹುಟ್ಟಿದ್ರೆ ಅವರನ್ನ ಥರ್ಡ್ ಜೆಂಡರ್ ಎಂದು ಕರೆಯಲಾಗುತ್ತೆ. ಅಲ್ಲದೆ ಲಿಂಗದ ನಿರ್ಧಾರದಿಂದ ಹುಟ್ಟಿ ಶರೀರದಲ್ಲಿ ಬಂದಿರುವ ಬದಲಾವಣೆಗಳ ಕಾರಣದಿಂದ ತಮ್ಮ ಲಿಂಗವನ್ನ ಆಪರೇಷನ್ ಮೂಲಕ ಬದಲಾಯಿಸಿಕೊಳ್ಳೋದನ್ನ ಟ್ರಾನ್ಸ್ ಜೆಂಡರ್ ಎಂದು ಕರೆಯಲಾಗುತ್ತೆ. ಇನ್ನು ಥರ್ಡ್ ಜೆಂಡರ್ಸ್ ಮತ್ತು ಟ್ರಾನ್ಸ್ ಜೆಂಡರ್ಸ್ ಅಷ್ಟೇ ಅಲ್ಲದೆ ಇನ್ನೊಂದು ಕ್ಯಾಟಗರಿಗೆ ಸೇರಿದವರು ಕೂಡ ಇದ್ದಾರೆ, ಅವರ ಲೆಸ್ಬಿಯನ್ಸ್, ಗೇ, ಬೈಸೆಕ್ಷುಯಲ್ಸ್. ನೀವು ಈ ಪದಗಳನ್ನ ಕೇಳಿಯೇ ಇರ್ತೀರಾ. ಹಾಗಾದ್ರೆ ಇವರು ಯಾರು ಎಂಬುದನ್ನ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಸಾಧಾರಣವಾಗಿ ಮನುಷ್ಯರು ಮಾಮೂಲಿಯಾಗಿ ಅವರ ಆಪೋಸಿಟ್ ಲಿಂಗಕ್ಕೆ
ನೋಡೋದಕ್ಕೆ ಆಕರ್ಷಿತರಾಗ್ತಾರೆ. ಅಂದ್ರೆ ಒಬ್ಬ ಗಂಡು ಒಂದು ಹೆಣ್ಣನ್ನ ಇಷ್ಟಪಡ್ತಾನೆ ಅಥವಾ ಒಂದು ಹೆಣ್ಣು ಒಬ್ಬ ಗಂಡನ್ನ ಇಷ್ಟಪಡ್ತಾಳೆ. ಆದ್ರೆ ಈ ರೀತಿಯಲ್ಲದೆ ಒಬ್ಬ ಗಂಡು ಇನ್ನೊಬ್ಬ ಗಂಡಿನ ಮೇಲೆ ಇಷ್ಟಪಡ್ತಾ ಆತನ ಜೊತೆ ಶೃಂಗಾರವನ್ನ ಕೋರಿಕೊಳ್ತಾ ಇದ್ರೆ ಆ ವ್ಯಕ್ತಿಯನ್ನ ಗೇ ಎಂದು ಕರೆಯಲಾಗುತ್ತೆ. ಸೇಮ್ ಇದೇ ರೀತಿ ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನ ಇಷ್ಟಪಡ್ತಾ ಆಕೆಯ ಜೊತೆ ಶೃಂಗಾರ ಕೋರಿಕೊಳ್ತಾ ಇದ್ರೆ ಆ ಹೆಣ್ಣನ್ನ ಲೆಸ್ಬಿಯನ್ ಎಂದು ಕರೆಯಲಾಗುತ್ತೆ. ಇನ್ನು ಕೆಲವು ಜನ ಹೆಣ್ಣು ಮತ್ತು ಗಂಡು ಇಬ್ಬರನ್ನು ಇಷ್ಟಪಡ್ತಾರೆ. ಒಂದು ಕಡೆ ಹೆಣ್ಣಿನ ಜೊತೆ ಕೂಡ ಶೃಂಗಾರ ಕೋರಿಕೊಳ್ತಾ ಇನ್ನೊಂದು ಕಡೆ ಗಂಡಿನ ಜೊತೆಯೂ ಕೂಡ ಶೃಂಗಾರವನ್ನ ಕೋರಿಕೊಳ್ತಾ ಇರ್ತಾರೆ. ಅಂತವರನ್ನ ಬೈಸೆಕ್ಷುಯಲ್ಸ್ ಅಂತ ಕರೆಯಲಾಗುತ್ತೆ. ಇನ್ನು ಕೊನೆಯದಾಗಿ ಇನ್ನೊಂದು ರೀತಿಯ ವ್ಯಕ್ತಿಗಳು ಕೂಡ ಇದ್ದಾರೆ. ಹೆಣ್ಣು ಮತ್ತು ಗಂಡು ಯಾರ ಮೇಲೆಯೂ ಕೂಡ ಇಷ್ಟವಿಲ್ಲದೆ ಶೃಂಗಾರವೆಂಬ ಅಟ್ರಾಕ್ಷನ್ ಉಂಟಾಗದೇ ಇದ್ದರೆ ಅಂತವರನ್ನ ಎಸೆಕ್ಷುಯಲ್ಸ್ ಅಂತ ಕರೆಯಲಾಗುತ್ತೆ. ಹೀಗೆ ಮನುಷ್ಯರಲ್ಲಿ ಕೇವಲ ಹೆಣ್ಣು ಮತ್ತು ಗಂಡು ಮಾತ್ರವಲ್ಲದೆ ವಿವಿಧ ರೀತಿಯ ಟ್ರಾನ್ಸ್ಜೆಂಡರ್ ಅನ್ನ ಬಿಟ್ಟು ಉಳಿದ 4 ರೀತಿಯ ಅವರನ್ನ ಅಂದ್ರೆ ಲೆಸ್ಬಿಯನ್ಸ್, ಟ್ರಾನ್ಸ್ಜೆಂಡರ್, ಗೇ, ಬೈಸೆಕ್ಷುಯಲ್ ಸೇರಿಸಿ ಅವರನ್ನ LGBT ಕಮ್ಯುನಿಟಿ ಎಂದು ಕರೆಯಲಾಗುತ್ತೆ. ಹಾಗಾದ್ರೆ ಹುಟ್ಟೋದು ಹೆಣ್ಣು ಗಂಡು ಎಂಬುದು ಹೇಗೆ ಡಿಸೈಡ್ ಆಗುತ್ತೆ, ಹಾಗೆ ಯಾರ ಮೇಲೆ ಇದು ಆಧಾರವಾಗಿರುತ್ತೆ ಎಂಬುದನ್ನ ಈಗ ನೋಡೋಣ. ಆದಷ್ಟು ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಸೊ ಫೋಕಸ್ ಇಟ್ಟು ಕೇಳಿ. ಮನುಷ್ಯನ ಶರೀರದಲ್ಲಿ ಅಂದ್ರೆ ಅದು ಸ್ತ್ರೀ ಅಥವಾ ಪುರುಷರು ಯಾರಾದ್ರೂ ಆಗಿರ್ಲಿ ಅವರಲ್ಲಿ ಕಾಮನ್ ಆಗಿ 23 ಜೊತೆ ಕ್ರೋಮೋಸೋಮ್ಗಳು ಇರುತ್ತೆ. ಅಂದ್ರೆ 23 × 2 ಅಂದ್ರೆ ಟೋಟಲ್ ಆಗಿ 46. ಆದ್ರೆ ಎಲ್ಲ 46 ಕ್ರೋಮೋಸೋಮ್ಗಳು ಎರಡೆರಡು ಜೊತೆಯಾಗಿ 23 ಜೊತೆ ಕ್ರೋಮೋಸೋಮ್ಗಳಾಗಿ ಇರುತ್ತವೆ. ಈ 46 ಕ್ರೋಮೋಸೋಮ್ಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಂದ ವಂಶ ಪರಂಪರೆಯಿಂದ ಬಂದಿರುವ ಜೆನೆಟಿಕ್ ಇನ್ಫಾರ್ಮೇಶನ್ ಅಂದ್ರೆ ವಂಶಾವಳಿಯ ಮಾಹಿತಿ ಇವುಗಳಲ್ಲಿ ಸ್ಟೋರ್ ಆಗಿರುತ್ತೆ. ಆದ್ರೆ 43 ಕ್ರೋಮೋಸೋಮ್ಗಳಲ್ಲಿ 22 ಕ್ರೋಮೋಸೋಮ್ಗಳು ಒಂದು ರೀತಿಯ ಕ್ರೋಮೋಸೋಮ್ಗಳಾಗಿದ್ರೆ ಉಳಿದ ಒಂದು ಜೊತೆ ಕ್ರೋಮೋಸೋಮ್ಗಳು ಇನ್ನೊಂದು ರೀತಿಯ ಕ್ರೋಮೋಸೋಮ್ಗಳಾಗಿರುತ್ತವೆ. 22 ಕ್ರೋಮೋಸೋಮ್ಗಳು ನಿಮ್ಮ ದೇಹಕ್ಕೆ ಸಂಬಂಧಿಸಿದ ಇನ್ಫಾರ್ಮೇಶನ್ ಅನ್ನ ಹೊಂದಿರುತ್ತವೆ. ಇನ್ನು ಉಳಿದ ಒಂದು ಜೊತೆ ಕ್ರೋಮೋಸೋಮ್ ಅನ್ನೇ ಸೆಕ್ಸ್ ಕ್ರೋಮೋಸೋಮ್ ಎಂದು ಕರೆಯಲಾಗುತ್ತೆ. ಸೊ ಈ ಕ್ರೋಮೋಸೋಮ್ ಮೂಲಕವೇ ನಿಮ್ಮ ಜೆಂಡರ್ ಏನು ಎಂಬುದು ಹೇಳಲಾಗುತ್ತೆ. ಈ ಒಂದು ಜೊತೆ ಕ್ರೋಮೋಸೋಮ್ಗಳನ್ನ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಗಳೆಂದು ಕರೆಯಲಾಗುತ್ತೆ. ಯಾವ ವ್ಯಕ್ತಿಯಲ್ಲಿ ಉಳಿದ ಒಂದು ಜೊತೆ ಕ್ರೋಮೋಸೋಮ್ಗಳಲ್ಲಿ XX ಇರುತ್ತೋ ಅಂದ್ರೆ 2 ಕ್ರೋಮೋಸೋಮ್ಗಳು ಕೂಡ ಎಕ್ಸ್ ಕ್ರೋಮೋಸೋಮ್ಗಳಾಗಿದ್ರೆ ಅವರನ್ನ ಸ್ತ್ರೀ ಎಂದು, ಅದೇ ರೀತಿ ಆ ಒಂದು ಜೊತೆ ಕ್ರೋಮೋಸೋಮ್ಗಳಲ್ಲಿ ಒಂದು ಎಕ್ಸ್ ಮತ್ತು ಒಂದು ವೈ ಇದ್ದರೆ ಅವರನ್ನ ಪುರುಷರು ಎಂದು ಗುರುತಿಸಲಾಗುತ್ತೆ. ಅಂದ್ರೆ ಇದರ ಅರ್ಥ ನೀವು ಗಂಡಸರಾಗಿದ್ರೆ ನಿಮ್ಮ ಸೆಕ್ಸ್ ಕ್ರೋಮೋಸೋಮ್ಗಳಲ್ಲಿ ಒಂದು ಎಕ್ಸ್ ಮತ್ತು ಒಂದು ವೈ ಕ್ರೋಮೋಸೋಮ್ ಇರುತ್ತೆ. ಅದೇ ನೀವು ಹೆಂಗಸರಾಗಿದ್ರೆ ನಿಮ್ಮ ಸೆಕ್ಸ್ ಕ್ರೋಮೋಸೋಮ್ಗಳಲ್ಲಿ 2 ಕ್ರೋಮೋಸೋಮ್ಗಳು ಕೂಡ ಎಕ್ಸ್ ಕ್ರೋಮೋಸೋಮ್ಗಳಾಗಿರುತ್ತೆ. ಮನುಷ್ಯನ ಶರೀರದಲ್ಲಿ ಅಂದ್ರೆ ಅದು ಸ್ತ್ರೀ ಅಥವಾ ಪುರುಷರು ಯಾರಾದ್ರೂ ಆಗಿರ್ಲಿ ಅವರಲ್ಲಿ ಕಾಮನ್ ಆಗಿ 23 ಜೊತೆ ಕ್ರೋಮೋಸೋಮ್ಗಳು ಇರುತ್ತೆ. ಅಂದ್ರೆ 23 × 2 ಅಂದ್ರೆ ಟೋಟಲ್ ಆಗಿ 46. ಆದ್ರೆ ಎಲ್ಲ 46 ಕ್ರೋಮೋಸೋಮ್ಗಳು ಎರಡೆರಡು ಜೊತೆಯಾಗಿ 23 ಜೊತೆ ಕ್ರೋಮೋಸೋಮ್ಗಳಾಗಿ ಇರುತ್ತವೆ. ಈ 46 ಕ್ರೋಮೋಸೋಮ್ಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಂದ ವಂಶ ಪರಂಪರೆಯಿಂದ ಬಂದಿರುವ ಜೆನೆಟಿಕ್ ಇನ್ಫಾರ್ಮೇಶನ್ ಅಂದ್ರೆ ವಂಶಾವಳಿಯ ಮಾಹಿತಿ ಇವುಗಳಲ್ಲಿ ಸ್ಟೋರ್ ಆಗಿರುತ್ತೆ. ಆದ್ರೆ 43 ಕ್ರೋಮೋಸೋಮ್ಗಳಲ್ಲಿ 22 ಕ್ರೋಮೋಸೋಮ್ಗಳು ಒಂದು ರೀತಿಯ ಕ್ರೋಮೋಸೋಮ್ಗಳಾಗಿದ್ರೆ ಉಳಿದ ಒಂದು ಜೊತೆ ಕ್ರೋಮೋಸೋಮ್ಗಳು ಇನ್ನೊಂದು ರೀತಿಯ ಕ್ರೋಮೋಸೋಮ್ಗಳಾಗಿರುತ್ತವೆ. 22 ಕ್ರೋಮೋಸೋಮ್ಗಳು ನಿಮ್ಮ ದೇಹಕ್ಕೆ ಸಂಬಂಧಿಸಿದ ಇನ್ಫಾರ್ಮೇಶನ್ ಅನ್ನ ಹೊಂದಿರುತ್ತವೆ. ಇನ್ನು ಉಳಿದ ಒಂದು ಜೊತೆ ಕ್ರೋಮೋಸೋಮ್ ಅನ್ನೇ ಸೆಕ್ಸ್ ಕ್ರೋಮೋಸೋಮ್ ಎಂದು ಕರೆಯಲಾಗುತ್ತೆ. ಸೊ ಈ ಕ್ರೋಮೋಸೋಮ್ ಮೂಲಕವೇ ನಿಮ್ಮ ಜೆಂಡರ್ ಏನು ಎಂಬುದು ಹೇಳಲಾಗುತ್ತೆ. ಈ ಒಂದು ಜೊತೆ ಕ್ರೋಮೋಸೋಮ್ಗಳನ್ನ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಗಳೆಂದು ಕರೆಯಲಾಗುತ್ತೆ. ಯಾವ ವ್ಯಕ್ತಿಯಲ್ಲಿ ಉಳಿದ ಒಂದು ಜೊತೆ ಕ್ರೋಮೋಸೋಮ್ಗಳಲ್ಲಿ XX ಇರುತ್ತೋ ಅಂದ್ರೆ 2 ಕ್ರೋಮೋಸೋಮ್ಗಳು ಕೂಡ ಎಕ್ಸ್ ಕ್ರೋಮೋಸೋಮ್ಗಳಾಗಿದ್ರೆ ಅವರನ್ನ ಸ್ತ್ರೀ ಎಂದು, ಅದೇ ರೀತಿ ಆ ಒಂದು ಜೊತೆ ಕ್ರೋಮೋಸೋಮ್ಗಳಲ್ಲಿ ಒಂದು ಎಕ್ಸ್ ಮತ್ತು ಒಂದು ವೈ ಇದ್ದರೆ ಅವರನ್ನ ಪುರುಷರು ಎಂದು ಗುರುತಿಸಲಾಗುತ್ತೆ. ಅಂದ್ರೆ ಇದರ ಅರ್ಥ ನೀವು ಗಂಡಸರಾಗಿದ್ರೆ ನಿಮ್ಮ ಸೆಕ್ಸ್ ಕ್ರೋಮೋಸೋಮ್ಗಳಲ್ಲಿ ಒಂದು ಎಕ್ಸ್ ಮತ್ತು ಒಂದು ವೈ ಕ್ರೋಮೋಸೋಮ್ ಇರುತ್ತೆ. ಅದೇ ನೀವು ಹೆಂಗಸರಾಗಿದ್ರೆ ನಿಮ್ಮ ಸೆಕ್ಸ್ ಕ್ರೋಮೋಸೋಮ್ಗಳಲ್ಲಿ 2 ಕ್ರೋಮೋಸೋಮ್ಗಳು ಕೂಡ ಎಕ್ಸ್ ಕ್ರೋಮೋಸೋಮ್ಗಳಾಗಿರುತ್ತೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.